ಸ್ನೇಹಿತರೆ ನಮಸ್ಕಾರ. ಕೋಲಾರ ಕರ್ನಾಟಕದ ದಕ್ಷಿಣ ಪೂರ್ವ ಭಾಗದಲ್ಲಿರುವ ಒಂದು ಐತಿಹಾಸಿಕ ನಗರ. ಇದು ಕೋಲಾರ ಜಿಲ್ಲೆಯ ಮುಖ್ಯ ನಗರವಾಗಿದ್ದು ಬೆಂಗಳೂರಿನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಸಮುದ್ರ ಮಟ್ಟದಿಂದ 849 ಮೀಟರ್ ಎತ್ತರದಲ್ಲಿರೋದ್ರಿಂದ ಇಲ್ಲಿನ ಹವಾಮಾನ ವರ್ಷ ಪೂರ್ತಿ ತಂಪಾಗಿಯೂ ಸುಂದರವಾಗಿಯೂ ಇರುತ್ತೆ. ಹಳೆಯ ಕಾಲದಲ್ಲಿ ಕೋಲಾರವನ್ನ ಕೋಲಾಹಲಪುರ ಅಥವಾ ಕೋಲಾಲಪುರ ಅಂತ ಕರೆಯಲಾಗ್ತಿತ್ತು. ಈ ಹೆಸರುಗಳು ಸತ್ತಿನ ನಗರ ಎಂಬ ಅರ್ಥ ನೀಡುತ್ತವೆ. ಯಾಕಂದ್ರೆ ಈ ಪ್ರದೇಶವು ಅನೇಕ ಯುದ್ಧಗಳು ಮತ್ತು ರಾಜ್ಯ ಬದಲಾವಣೆಗಳನ್ನು ಕಂಡಿತ್ತು. ಇಂದಿನ ದಿನಗಳಲ್ಲಿ ಕೋಲಾರವು ತನ್ನ ಪ್ರಾಚೀನ ಇತಿಹಾಸ, ಚಿನ್ನದ ಗಣಿಗಳು ಮತ್ತು ಸುಂದರ ದೇವಾಲಯಗಳಿಂದ ಪ್ರಸಿದ್ಧವಾಗಿದೆ. ಕೋಲಾರದ ಇತಿಹಾಸ ಬಹಳ ಹಳೆಯದ್ದು. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಪಶ್ಚಿಮ ಗಂಗ ರಾಜವಂಶ ಈ ಪ್ರದೇಶವನ್ನ ಆಳ್ತಿತ್ತು ಮತ್ತು ಕೋಲಾರವು ಅವರ ರಾಜಧಾನಿಯಾಗಿತ್ತು. ನಂತರ ಈ ಪ್ರದೇಶವನ್ನ ಚೋಳರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದವರು ಆಳಿದ್ರು. ಪ್ರತಿ ರಾಜವಂಶವು ಇಲ್ಲಿ ತಮ್ಮದೇ ರೀತಿಯ ವಾಸ್ತುಶಿಲ್ಪ ಮತ್ತು ಕಲೆಯನ್ನ ಉಳಿಸ್ಕೊಂಡು ಹೋದ್ರು. ಕೋಲಾರಮ್ಮ ದೇವಾಲಯ ಮತ್ತು ಸೋಮೇಶ್ವರ ದೇವಾಲಯಗಳು ಈ ಇತಿಹಾಸದ ಜೀವಂತ ಸಾಕ್ಷಿಗಳು. ಈ ದೇವಾಲಯಗಳಲ್ಲಿ ಕಾಣುವ ಶಿಲ್ಪಗಳು ಮತ್ತು ಕಲ್ಲಿನ ಕೊತ್ತಲುಗಳು ಆ ಕಾಲದ ಕಲಾತ್ಮಕ ನೈಪುಣ್ಯವನ್ನ ತೋರಿಸುತ್ತವೆ. ಬ್ರಿಟಿಷರ ಕಾಲದಲ್ಲಿ ಕೋಲಾರದ ಸುತ್ತಲಿನ ಪ್ರದೇಶದಲ್ಲಿ ಚಿನ್ನದ ಗಣಿಗಳು ಕಂಡುಬಂದವು. ಇದರಿಂದ ಈ ನಗರವು ವಿಶ್ವದ ಗಮನ ಸೆಳೆಯಿತು ಮತ್ತು ಚಿನ್ನದ ನಾಡು ಅಂತ ಪ್ರಸಿದ್ಧಿಯಾಯಿತು. ಕೋಲಾರವು ಕರ್ನಾಟಕದ ದಕ್ಷಿಣ ಸಮತಟ್ಟಿನಲ್ಲಿ ಹರಡಿಕೊಂಡಿದೆ. ಬೆಟ್ಟಗಳು, ಬಂಡೆಗಳು ಮತ್ತು ಹಸಿರು ಕೃಷಿ ಭೂಮಿಗಳು ಈ ಪ್ರದೇಶದ ವಿಶೇಷತೆ. ಇಲ್ಲಿ ಸುಮಾರು 1.4 ಲಕ್ಷ ಜನರು ವಾಸಿಸುತ್ತಿದ್ದಾರೆ. ಸರಾಸರಿ ಸಾಕ್ಷರತಾ ಪ್ರಮಾಣ 80% ಹೆಚ್ಚಿದೆ. ಕನ್ನಡವು ಅಧಿಕೃತ ಭಾಷೆಯಾಗಿದ್ರೂ ಇಲ್ಲಿ ಉರ್ದು, ತೆಲುಗು ಮತ್ತು ತಮಿಳು ಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ. ಈ ಭಾಷಾ ವೈವಿಧ್ಯ ಕೋಲಾರದ ಸಂಸ್ಕೃತಿಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಕೋಲಾರದ ಹೆಸರು ಕೇಳಿದ್ರೆ ಮೊದಲನೆಯದಾಗಿ ಕೋಲಾರ ಗೋಲ್ಡ್ ಫೀಲ್ಡ್ಸ್ KGF ನೆನಪಿಗೆ ಬರ್ತದೆ. ವಿಶ್ವದಲ್ಲಿ ಅತ್ಯಂತ ಆಳವಾದ ಮತ್ತು ಪ್ರಸಿದ್ಧವಾದ ಚಿನ್ನದ ಗಣಿಗಳಲ್ಲಿ ಇದು ಒಂದಾಗಿತ್ತು. ಸುಮಾರು 100 ವರ್ಷಗಳ ಕಾಲ ಈ ಗಣಿಗಳಲ್ಲಿ ಚಿನ್ನ ತೆಗೆಯಲಾಗಿತ್ತು. ಸಾವಿರಾರು ಜನರಿಗೆ ಉದ್ಯೋಗ ಒದಗಿಸಿದ ಈ ಗಣಿಗಳು 2001ರಲ್ಲಿ ಮುಚ್ಚಲ್ಪಟ್ಟವು. ನಂತರ ಕೋಲಾರದ ಆರ್ಥಿಕತೆ ಕೃಷಿ ಮತ್ತು ಸಣ್ಣ ಉದ್ಯಮಗಳತ್ತ ತಿರುಗಿತು. ಇಂದು ಇಲ್ಲಿ ರಾಗಿ, ನೆಲಗಡಲೆ ಮತ್ತು ತರಕಾರಿಗಳನ್ನು ಬೆಳೀತಾರೆ. ಜೊತೆಗೆ ರೇಷ್ಮೆ ಮತ್ತು ಹಾಲು ಉದ್ಯಮವು ಪ್ರಮುಖ ಪಾತ್ರ ವಹಿಸುತ್ತಿವೆ. ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರು ಸಮೀಪದಲ್ಲಿರೋದ್ರಿಂದ ಕೋಲಾರ ಕೈಗಾರಿಕೆ ಮತ್ತು ಶಿಕ್ಷಣ ಕೇಂದ್ರವಾಗಿಯೂ ಬೆಳೀತಾ ಇದೆ. ಕೋಲಾರವು ತನ್ನ ದೇವಾಲಯಗಳು, ಬೆಟ್ಟಗಳು ಮತ್ತು ನೈಸರ್ಗಿಕ ಸೌಂದರ್ಯಕ್ಕಾಗಿ ಪ್ರಸಿದ್ಧವಾಗಿದೆ. ಕೋಲಾರಮ್ಮ ದೇವಾಲಯ ಪಾರ್ವತಿ ದೇವಿಗೆ ಸಮರ್ಪಿತವಾಗಿದ್ದು 1000 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಸೋಮೇಶ್ವರ ದೇವಾಲಯ ವಿಜಯನಗರ ಶೈಲಿಯ ಅತ್ಯಂತ ಸುಂದರ ನಿರ್ಮಾಣ. ಅಂತರ್ಗಂಗೆ ಬೆಟ್ಟಗಳು ದಕ್ಷಿಣ ಭಾರತದ ಕಾಶಿ ಅಂತ ಕರೆಯಲ್ಪಡುವ ಈ ಸ್ಥಳವು ಗುಹೆ, ಚಾರಣ ಮತ್ತು ಪರ್ವತಾರೋಹಣಕ್ಕೆ ಪ್ರಸಿದ್ಧ. ಸಮೀಪದ ಆವನಿ ಗ್ರಾಮ ರಾಮಾಯಣದ ಕಥೆಗಳೊಂದಿಗೆ ಸಂಬಂಧಿಸಿದೆ. ಇಲ್ಲಿ ಲವಕುಶರು ಜನಿಸಿದರೆಂಬ ನಂಬಿಕೆ ಇದೆ. ಈ ಪ್ರದೇಶದ ಹಬ್ಬಗಳು, ವಿಶೇಷವಾಗಿ ಕೋಲಾರ ತೆಪ್ಪೋತ್ಸವ, ಸ್ಥಳೀಯ ಸಂಸ್ಕೃತಿಯ ಸೊಗಡನ್ನು ತೋರಿಸುತ್ತದೆ. ಕೋಲಾರ ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಇದ್ದು ರಸ್ತೆ ಮತ್ತು ರೈಲು ಮೂಲಕ ಉತ್ತಮ ಸಂಪರ್ಕ ಹೊಂದಿದೆ. ಕೋಲಾರ ರೈಲು ನಿಲ್ದಾಣದಿಂದ ಬೆಂಗಳೂರು, ಬಂಗಾರಪೇಟೆ ಮುಂತಾದ ಕಡೆಗಳಿಗೆ ಪ್ರಯಾಣ ಸುಲಭ. ಹತ್ತಿರದ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಕೋಲಾರವು ನಗರಸಭೆಯ ಆಡಳಿತದಡಿ ಅಭಿವೃದ್ಧಿ ಹೊಂದುತ್ತಿದೆ. ಆದರೆ ನೀರಿನ ಕೊರತೆ ಇಲ್ಲಿನ ಪ್ರಮುಖ ಸವಾಲಾಗಿದೆ. ಸರ್ಕಾರ ಈ ಸಮಸ್ಯೆಯನ್ನು ನಿವಾರಿಸಲು ಹೊಸ ನೀರು ಯೋಜನೆಗಳನ್ನು ಕೈಗೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಕೋಲಾರ ವೇಗವಾಗಿ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಬೆಂಗಳೂರು ಸಮೀಪದಲ್ಲಿರೋದ್ರಿಂದ ಕೈಗಾರಿಕಾ ಹೂಡಿಕೆಗಳು ಹೆಚ್ಚುತ್ತಾ ಇದೆ. ಹೊಸ ಕಾರ್ಖಾನೆಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಪ್ರವಾಸೋದ್ಯಮ ಯೋಜನೆಗಳು ಬೆಳೆದಿವೆ. ಜೊತೆಗೆ ಸರ್ಕಾರ ಸಂಸ್ಕೃತಿ ಮತ್ತು ಪುರಾತನ ದೇವಾಲಯಗಳ ಸಂರಕ್ಷಣೆಯತ್ತ ಗಮನ ಹರಿಸಿದೆ. ಪ್ರಕೃತಿ, ಸಂಸ್ಕೃತಿ ಮತ್ತು ಆರ್ಥಿಕ ಬೆಳವಣಿಗೆಯ ನಡುವೆ ಸಮತೋಲನ ಸಾಧಿಸಲು ಪ್ರಯತ್ನಗಳು ನಡೆದಿವೆ. ಇವಿಷ್ಟು ಕೋಲಾರದ ವಿಶೇಷತೆಗಳು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.